ದೇಶದಾಗ ವಕ್ಫ್ ಬೋರ್ಡ್ ತನ್ನ ಚಾಪ್ ಮೂಡ್ಸಾತೈತಿ. ವಕ್ಫ್ ಬೋರ್ಡ್ ನಮಗ್ ಬ್ಯಾಡ ಅನ್ನುವಂತ ಕೂಗ್ಗಳು ದೇಶದ ಮೂಲೆ ಮೂಲೆಯಿಂದ ಕೇಳಿ ಬರಾಕತ್ತಾವ. ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಅಂಡರ್ ಒಳಗ್ ಬರೋ ಜಾಗನೂ ಬಿಡಾಕತ್ತಿಲ್ಲ, ಅದನ್ನು ತಂದು ಅಂತ ಹೇಳಾಕತ್ತೈತಂತ. 250ಕ್ಕಿಂತ ಹೆಚ್ಚಿನ ಸ್ಥಳಗಳನ್ನ ವಕ್ಫ್ ಬೋರ್ಡ್ ತನ್ನ ಹೆಸರಲ್ಲೇ ಬರ್ಕೊಂಡ್ಬಿಟ್ಟೈತಿ. ವಕ್ಫ್ ಬೋರ್ಡ್ ತನ್ನ ಭಯಾನಕತೆಯನ್ನ ದಿನದಿಂದ ದಿನಕ್ಕ ಹೆಚ್ಚಿಗೆ ರಿವೀಲ್ ಮಾಡತೈತಿ. ವಕ್ಫ್ ಬೋರ್ಡ್ ತನ್ನ ಆಸ್ತಿ ಹೆಚ್ಚು ಮಾಡ್ಕೋತ ಹೊಕ್ಕೈತಿ. ನಮಸ್ಕಾರ ರೀ. ದೇಶದಾಗ ವಕ್ಫ್ ಬೋರ್ಡ್ ತನ್ನ ಚಾಪ್ ಮೂಡ್ಸಾತೈತಿ. ತನ್ನ ಹೆಸರು ಕೇಳಿದ್ರ ಎಲ್ಲರಿಗೂ ಅಂಜಿಕೆ ಬರ್ಬೇಕು ಅಂತದೆಲ್ಲ ಕೆಲಸ ಮಾಡತೈತಿ. ರೈತರಿಂದ ಹಿಡಿದು ಎಲ್ಲಾರ ಜಮೀನು, ದೇವಸ್ಥಾನ, ಚರ್ಚು, ಮಸೀದಿ ತನಕನೂ ತನ್ನ ಹೊಟ್ಟೆಗೆ ಹಾಕೊಂಡ ಎಲ್ಲರ ಕೆಂಗನಿಗೆ ಗುರಿ ಆಗೈತಿ. ವಕ್ಫ್ ಬೋರ್ಡ್ ನಮಗ್ ಬ್ಯಾಡ ಅನ್ನುವಂತ ಕೂಗ್ಗಳು ದೇಶದ ಮೂಲೆ ಮೂಲೆಯಿಂದ ಕೇಳಿ ಬರಾಕತ್ತಾವ. ಸಾಕಷ್ಟು ಸಾಮಾನ್ಯರ ಜಾಗ ಇಂದ ಹಿಡಿದು ಐತಿಹಾಸಿಕ ಪ್ರದೇಶಗಳನ್ನು ತನ್ನ ಹೊಟ್ಟೆಗೆ ಹಾಕೊಂಡಿರೋ ಕೀರ್ತಿ ವಕ್ಫ್ ಬೋರ್ಡ್ಗ ಸಲ್ತೈತ್ ನೋಡ್ರಿ. ಇಂತಾದ್ರಾಗ ವಕ್ಫ್ ಬೋರ್ಡ್ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಅಂಡರ್ ಒಳಗ್ ಬರೋ ಜಾಗನೂ ಬಿಡಾಕತ್ತಿಲ್ಲ, ಅದನ್ನು ತಂದು ಅಂತ ಹೇಳಾಕತ್ತೈತಂತ. 250ಕ್ಕಿಂತ ಹೆಚ್ಚಿನ ಸ್ಥಳಗಳನ್ನ ವಕ್ಫ್ ಬೋರ್ಡ್ ತಂದ ಅಂತ ಅನೌನ್ಸ್ ಮಾಡ್ಕೊಂಡೈತಂತ. ಇದನ್ನ ಬ್ಯಾರೆ ಯಾರು ಅಲ್ರಿ, ASI ಅವರ ಹೋಗಿ ಜಂಟಿ ಸಂಸದೀಯ ಸಮಿತಿ ಮುಂದ ಮನವಿ ಮಾಡ್ಕೊಂಡಾರ. ನಮ್ಮ ಜಾಗ ನಮಗ್ ವಾಪಸ್ ಕೊಡಸ್ರಿ ಅಂತ ಹೇಳಿ. ASI ಅಂಡರ್ ಬರೋ ಯಾವ್ಯಾವ ಸ್ಥಳಗಳನ್ನ ವಕ್ಫ್ ಬೋರ್ಡ್ ತನ್ನ ಒಡಲಿಗೆ ಹಾಕೊಂಡೈತಂತ ಹೇಳ್ತನು ಕೇಳ್ರಿ. ಗೋಲ್ ಗುಂಬಜ, ಬಾರಾ ಕಮಾನ್, ಇಬ್ರಾಹಿಂ ರೋಜಾ 7 ಮುಖ್ಯ ದ್ವಾರಗಳು ಪ್ರಸಿದ್ಧಿ ಪಡೆದಿರುವಂತವು. ವಿಜಯಪುರದಾಗ ಅಷ್ಟ 213 ನಂಬರ್ ದರ್ಗಾನು ತಗೊಂಡೈತಿ. ಬೀದರ್ದ ಕೋಟಿ, ಕಲಬುರ್ಗಿದ ಕೋಟಿ, ಹಂಪಿ ಒಳಗ 4 ದೇವಸ್ಥಾನ, ಈದ್ಗಾ ಮೈದಾನಗಳ, ಮತ್ತು ದೆಹಲಿ ಜಾಮಾ ಮಸೀದಿ, ಚೋಟಿ ಗುಮ್ಟಿ ಮಕ್ಬರ, ಹೌಸ್ ಖಾಸ್ ಮಸೀದಿ, ತಾಜ್ ಮಹಲ್ನೂ ಬಿಟ್ಟಿಲ್ಲ, ಖಂಬಾ ದರ್ಗಾ, ಕಮ್ರಿ ಗುಂಬಜು, ಜವಾಹರ್ಲಾಲ್ ನೆಹರು ಸ್ಟೇಡಿಯಮ್ಮ, ವಿವೇಕ್ ವಿಹಾರ, ಓಕ್ಲಾ ಫೇಜಾ, ಆನಂದ್ ವಿಹಾರ, ಇವೆಲ್ಲ ಸೇರಿ 250ಕ್ಕಿಂತ ಹೆಚ್ಚಿನ ಸ್ಥಳಗಳನ್ನ ವಕ್ಫ್ ಬೋರ್ಡ್ ತನ್ನ ಹೆಸರಲ್ಲೇ ಬರ್ಕೊಂಡ್ಬಿಟ್ಟೈತಿ. ಎಲ್ಲಾನು ಹೇಳ್ಕೋತ್ ಕೂತ್ರ 1 ದಿನ 2 ದಿನ ಸಾಕಾಗಂಗಿಲ್ರಿ. ಅಷ್ಟರ ಮಟ್ಟಿಗೆ ವಕ್ಫ್ ಬೋರ್ಡ್ ಪುರಾತತ್ವ ಇಲಾಖೆಯ ಆಸ್ತಿನ ತಂದು ಅಂದೈತಿ. ಇನ್ನ ಪುರಾತತ್ವ ಇಲಾಖೆ ಒಂದು ಸರ್ಕಾರಿ ಸಂಸ್ಥೆ, ಅದಕ್ಕ ಇಂಥ ಗತಿ ಬಂದ್ರ ಸಾಮಾನ್ಯ ಜನರ ಗತಿ ಏನ್ರಿ? ವಕ್ಫ್ ಬೋರ್ಡ್ ತನ್ನ ಭಯಾನಕತೆಯನ್ನ ದಿನದಿಂದ ದಿನಕ್ಕ ಹೆಚ್ಚಿಗೆ ರಿವೀಲ್ ಮಾಡತೈತಿ. ಡೋಂಟ್ ಬಿ ಶಾಕ್ಡ್. ಶಾಕ್ ಆಗ ಬ್ಯಾಡ್ರಿ. ಇದೆಲ್ಲ ದಿನ ಒಂದೊಂದು ಹೊರಗೆ ಬರಾಕತ್ತಿರೋ ಕತ್ತಿ ಅದಾವ. ಶಾಕ್ ಆದ್ರೂ ನೀವು ಬಿಟ್ರು ವಕ್ಫ್ ಬೋರ್ಡ್ ತನ್ನ ಆಸ್ತಿ ಹೆಚ್ಚು ಮಾಡ್ಕೋತ ಹೊಕ್ಕೈತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನ ಇಂಥವು ಹೆಚ್ಚಿನ ವಿಡಿಯೋ ನೋಡಾಕ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.